ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್, ನಿಮ್ಮ ಪ್ರೀತಿಯಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಥವಾ ಏನು ಬದಲಾವಣೆಗಳಾಗಲಿದೆ, ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ನಾನು ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿಟ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಗೈಸ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಫಸ್ಟ್ ಮೆಸೇಜ್ ಬರ್ತಾ ಇರೋದು ನಿಮಗೆ ಲೆಟ್ಟಿಂಗ್ ಗೋ. ಫಸ್ಟ್ ಕಾರ್ಡ್ ಬರ್ತಾ ಇರೋದು. ಓಕೆ, ನೆಕ್ಸ್ಟ್ ಲೇಜಿನೆಸ್, ಸಾರೋ. ಓಕೆ, ಮೈಂಡ್. ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ಗೈಸ್, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರಬಹುದು ಬಹುಶಃ ಇಲ್ಲಿ ನೀವು. ಆ್ಯಂಡ್ ಸೆಲೆಬ್ರೇಷನ್. ವಾವ್, ಸೆಲೆಬ್ರೇಷನ್, ಹಾರ್ಮೋನಿ. ಗುಡ್. ಟ್ರಸ್ಟ್ ಬರ್ತಾ ಇದೆ. ಓಕೆ, ಟ್ರಸ್ಟ್, ದ ಡ್ರೀಮ್, ಕಾನ್ಷಿಯಸ್ನೆಸ್. ಓಕೆ, ದ ಲವರ್ಸ್. ಓಕೆ, ಸೊ ಫಸ್ಟ್ಲಿ ನಾನಿಲ್ಲಿ ನೋಡೋದಾದರೆ ತುಂಬಾ ಪೇನ್ ಇದೆ. ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಹಿಯರ್ ಯು ಆಲ್ ಆರ್ ಲೈಕ್ ನೋ ಕಾಂಟ್ಯಾಕ್ಟಲ್ಲೇ ಜಾಸ್ತಿ ಇದ್ದೀರಾ. ಆ್ಯಂಡ್ ಮ್ಯಾರೇಜ್ ಆಗಿದೆ ಕೆಲವ್ರದ್ದು, ಬಟ್ ಸ್ಟಿಲ್ ಮುಂಚೆ ಥರ ಇರುವಂತಹ ಪ್ರೀತಿ ಈ ಒಂದು ಮ್ಯಾರೇಜ್ ಲೈಫಲ್ಲಿ ಇಲ್ಲ ಕೆಲವರಿಗೆ ಅಂತ ಹೇಳಬಹುದು. ಅಥವಾ ನೀವು ಪ್ರೀತಿಸಿರುವಂತಹ ವ್ಯಕ್ತಿನ ನೀವು ಮದುವೆ ಆಗೋಕ್ಕಾಗಿಲ್ಲ, ಆ ಒಂದು ಗಿಲ್ಟ್ ನಿಮಗೆ ಕಾಡ್ತಾ ಇರಬಹುದು ಕೆಲವ್ರಿಗೆ. ಓಕೆ, ಆ್ಯಂಡ್ ಇಲ್ಲಿ ಲೆಟ್ ಗೋ ಬರ್ತಾ ಇದೆ. ದಟ್ ಏನು ಮನಸ್ಸಲ್ಲಿದೆ, ಏನು ಅರ್ಜ್ ಇದೆ ನೋಡಿ. ಇಲ್ಲಿ ಮೈಂಡ್ ಯಾವ ರೀತಿ ಡಿಸ್ಟ್ರಾಕ್ಷನ್ ಆಗಿದೆ, ನಿಮ್ಮ ಒಂದು ಮೈಂಡ್ ತುಂಬಾ ಓವರ್ ಥಿಂಕಿಂಗ್ ಬರ್ತಾ ಇದೆ. ತುಂಬಾ ಹೊರಗಡೆ ಏನು ನಡೀತಾ ಇದೆ ಅದ್ರ ಕಡೆ ತುಂಬಾ ಗಮನ ಕೊಡ್ತಾ ಇದ್ದೀರಾ. ಆ ಕಡೆ ತುಂಬ ಕಿವಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಯಾರಾದರೂ ನೆಗೆಟಿವ್ ಹೇಳಿದರೆ ಅದನ್ನು ಅವ್ರು ಹಾಗಂದ್ಬಿಟ್ರಾ, ಇವ್ರು ಹಾಗಂದ್ಬಿಟ್ರಾ ಅಂತ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ತುಂಬ ಡಿಸ್ಟ್ರಾಕ್ಷನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಮುಂಚೆ ಥರ ಇರುವಷ್ಟು ಪಾಸಿಟಿವ್ನೆಸ್ ನಿಮಗೆ ಇಲ್ಲ. ಆ್ಯಂಡ್ ಇಲ್ಲಿ ಕೆಲವರು ಲಾ ಆಫ್ ಅಟ್ರಾಕ್ಷನ್ನ ಕಲ್ತಿದ್ದೀರಾ, ಬಟ್ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ನಿಮಗೆ ಗೊತ್ತಿಲ್ಲದೇ ನಿಮ್ಮಲ್ಲಿ ಒಂದು ಲೇಜಿನೆಸ್ ಅನ್ನೋದು ಬಂದಿದೆ. ಏನು ಮಾಡಿದ್ರೂ ಇಲ್ಲ, ನಂಬಿಕೆ ಕಳ್ಕೊಂಡಿದ್ದೀರಾ. ಅದಕ್ಕೋಸ್ಕರ ನೋಡಿ ಟ್ರಸ್ಟ್ ಅಂತ ಬಂದಿದೆ, ಟ್ರಸ್ಟ್ ಮಾಡಿ ಅಂತ ಬರ್ತಾ ಇದೆ. ಸೊ ಏನೋ ಒಂದು ಸಪೋಸ್ ನೀವು ಲಾ ಆಫ್ ಅಟ್ರಾಕ್ಷನ್ ಕಲ್ತಿದ್ದೀರಾ, ಅಥವಾ ಒಂದು ಮಿರರ್ ಟೆಕ್ನಿಕ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಅಥವಾ ಒಂದು ಯಾವುದೋ 555 ಟೆಕ್ನಿಕ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ. ಸೊ ಬಟ್ ಅಲ್ಲಿ ನೀವು ಏನು ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಬಟ್ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. 1 ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ಬಟ್ ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ನೀವು ಸುಮ್ಮನಾಗ್ತೀರಾ. ಆಮೇಲೆ ಯೂನಿವರ್ಸ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ನನಗೆ ಯಾಕೆ ಈ ರೀತಿ ಲೈಫ್ ಇದೆ, ನನಗೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ. ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಡ್ರೀಮ್ ಇದೆ, ನಿಮ್ಮ ಪರ್ಸನ್ನ ಮದುವೆ ಆಗಬೇಕು, ನಿಮ್ಮ ಒಂದು ಎಕ್ಸ್ ವಾಪಸ್ ಬರಬೇಕು, ನಿಮ್ಮ ಪರ್ಸನ್ ವಾಪಸ್ ಬರಬೇಕು, ನಿಮ್ಮ ಪರ್ಸನ್ ಜೊತೆ ತುಂಬ ಸೆಲೆಬ್ರೇಟ್ ಆಗಿರಬೇಕು, ತುಂಬ ಖುಷಿಯಾಗಿರಬೇಕು, ನಮ್ಮ ಒಂದು ಪ್ರೀತಿ ಮತ್ತೆ ಮೊದಲಿನ ಥರ ಆಗಬೇಕು, ಎಲ್ಲವೂ ಆಸೆ ಇದೆ, ರೊಮ್ಯಾನ್ಸ್ ಇರಬೇಕು ನಮ್ಮ ಪ್ರೀತಿಯಲ್ಲಿ ಅಂತ ಇದೆ. ಬಟ್ ವಾಸ್ತವವಾಗಿ ನೀವು ಥಿಂಕ್ ಮಾಡ್ತಾ ಇಲ್ಲ, ನೀವು ಕಾನ್ಷಿಯಸ್ ಆಗಿ ಇಲ್ಲ. ತುಂಬ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ತುಂಬ ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇದ್ದೀರಾ. ತುಂಬಾ ಯಾರೂ ಇಲ್ಲ ನನಗೆ, ನನ್ನ ಲೈಫೇ ಮುಗಿದು ಹೋಯಿತು, ಈ ರೀತಿ ಯೋಚನೆಗಳಿದ್ದಾಗ ನಿಮಗೆ ಹಾರ್ಮೋನಿ ಎಲ್ಲಿ ಸಿಗುತ್ತೆ, ನಿಮ್ಮ ಒಂದು ಕನಸು ಏನಿದೆ ಅದು ನನಸೆಲ್ಲಾಗುತ್ತೆ, ನಿಮ್ಮ ಒಂದು ಪರ್ಸನ್ ಎಲ್ಲಿ ನಿಮಗೆ ಮೀಟ್ ಆಗ್ತಾರೆ, ಅಥವಾ ರಿಯೂನಿಯನ್ ಎಲ್ಲಾಗುತ್ತೆ. ಬಿಕಾಸ್ ನೀವು ನಿಮ್ಮ ತಲೆಯಲ್ಲಿ ಏನೇನೋ ನೆಗೆಟಿವ್ ಥಾಟ್ಸ್ಗಳನ್ನ ಇಟ್ಕೊಂಡಿದ್ದೀರಾ. ಆ್ಯಂಡ್ ಸ್ಟಿಲ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಬಟ್ ಯಾವುದು ವರ್ಕ್ ಆಗ್ತಾ ಇಲ್ಲ. ಅಂದರೆ ಬಿಕಾಸ್ ನೋಡಿ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದು ಅಥವಾ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡೋದು ಯಾವಾಗ ಅಂದರೆ, ನೀವು ಯಾವ ಒಂದು ವೈಬ್ರೇಷನ್ನಲ್ಲಿ ಇರ್ತೀರಾ, ನಿಮ್ಮ ಒಂದು ಫ್ರೀಕ್ವೆನ್ಸಿ ಯಾವ ರೀತಿ ಇದೆ. ಲೈಕ್ ನೀವು ಹ್ಯಾಪಿಯಾಗಿದ್ದೀರಾ, ಹ್ಯಾಪಿನೆಸ್ಸೇ ನಿಮಗೆ ಸಿಗುತ್ತೆ. ನೀವು ಸ್ಯಾಡ್ ಆಗಿದ್ದೀರಾ, ಸ್ಯಾಡ್ನೆಸ್ಸೇ ಸಿಗುತ್ತೆ. ನೋಡಿ, ಇಷ್ಟೊಂದು ಸ್ಯಾಡ್ ಇದ್ದೀರಾ, ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಕೊರಗ್ತಾ ಇದ್ದೀರಾ, ನೋವು ಪಟ್ಕೊಳ್ತಾ ಇದ್ದೀರಾ. ಆ್ಯಂಡ್ ಸ್ಟಿಲ್ ಯು ಆರ್ ನಾಟ್ ಲೆಟ್ಟಿಂಗ್ ಇಟ್ ಗೋ. ನೀವು ಹೊರಗೇನೆ ಆಚೆನೇ ಹಾಕ್ತಾ ಇಲ್ಲ. ಒಳಗಡೆ ಇರುವಂತಹ ದುಃಖನೇ ಆಚೆ ಹಾಕ್ತಾ ಇಲ್ಲ ಅಂದಾಗ ಖುಷಿ ಯಾವ ರೀತಿ ನೀವು ಫೀಲ್ ಮಾಡೋಕ್ಕಾಗುತ್ತೆ?
ನಿಮ್ಮ ಒಂದು ಏನು ಮನಸ್ಸಿದೆ ಅಥವಾ ಟೀ ಕಪ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಟೀ ಕಪ್ ಇದೆ, ಅದು ಫುಲ್ ಬರೀ ನೆಗೆಟಿವ್ ಇದರಲ್ಲೇ ನೀವು ಫುಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಸೊ ಅದನ್ನು ಬೇರೆ ಒಂದು ಇದಕ್ಕೆ ಹಾಕಿ ಚೆಲ್ಲಿ, ಅದನ್ನು ನೆಗೆಟಿವ್ ಇರುವಂಥ ಒಂದು ಕಪ್ ಏನಿದೆ ಅದನ್ನು ಚೆಲ್ಲಿ ಹೊಸದನ್ನು ಫಿಲ್ ಮಾಡಿ, ಅದರಲ್ಲಿ ಹ್ಯಾಪಿನೆಸ್ ಫಿಲ್ ಮಾಡಿ, ಒಂದು ಪ್ರಾಸ್ಪೆರಿಟಿ ಅನ್ನೋದು, ಒಂದು ಟ್ರಸ್ಟ್, ಅಫರ್ಮೇಷನ್ಸ್ ಇದೆಲ್ಲವನ್ನು ಒಂದು ಕಾನ್ಷಿಯಸ್ ಸ್ಟೇಟಿಗೆ ಬನ್ನಿ ಗಾಯ್ಸ್. ಪಾಸ್ಟಲ್ಲೇ ಇರಬೇಡಿ. ಎಷ್ಟು ಪಾಸ್ಟಲ್ಲಿ ಇರ್ತೀರಾ ಅಷ್ಟು ನಿಮಗೆ ಫ್ಯೂಚರಲ್ಲೂ ಕೂಡ ಪಾಸ್ಟಲ್ಲಿ ನಡೆದಿರುವಂಥ ಎಕ್ಸ್ಪೀರಿಯೆನ್ಸೇ ನಿಮಗೆ ಪ್ರೆಸೆಂಟಲ್ಲೂ ಆಗುತ್ತೆ, ಫ್ಯೂಚರಲ್ಲೂ ಆಗುತ್ತೆ. ಬಟ್ ಹಿಯರ್ ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಬಟ್ ನಿಮಗೆ ನಿಮ್ಮ ಕನಸು ನನಸಾಗಬೇಕು, ನಿಮ್ಮ ಪರ್ಸನ್ ಬೇಕು, ಖುಷಿ ಪಡಬೇಕು, ಬಟ್ ಯು ಆರ್ ನಾಟ್ ರೆಡಿ ಟು ಲೆಟ್ ಗೋ. ನೀವು ಲೆಟ್ ಗೋ ಮಾಡೋಕ್ಕೆ ರೆಡಿ ಇಲ್ಲ, ನೀವು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ, ನೀವು ಯಾವುದು ಟೆಕ್ನಿಕ್ ಮಾಡೋದಕ್ಕೆ ರೆಡಿ ಇಲ್ಲ, ರಿಸಲ್ಟ್ ಬರೋವರೆಗೂ ವೇಟ್ ಮಾಡೋದಕ್ಕೆ ರೆಡಿ ಇಲ್ಲ, ನಂಬಿಕೆ ಇಲ್ಲ ಅಂದಾಗ ಯೂನಿವರ್ಸ್ ಅಲ್ಲ, ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಟ್ರಸ್ಟ್ ಮೀ ಗೈಸ್, ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡಬೇಕು. ಇಲ್ಲಿ ಯಾರೋ ಬಂದು ಯಾರೋ ಕೈ ಹಿಡಿತಾರೆ ಅಥವಾ ನಿಮ್ಮ ಲವ್ ಲೈಫ್ನ ಸರಿ ಮಾಡ್ತಾರೆ ಅಂದರೆ ನೋ. ಈವನ್ ಆ್ಯಸ್ ಅ ಟ್ಯಾರೋ ರೀಡರ್ ಕೂಡ ನಾವು ನಮ್ಮ ಕೆಲಸ ನಿಮಗೆ ಗೈಡ್ ಮಾಡುವಂಥದ್ದು. ಎಟ್ ದ ಎಂಡ್ ಆ್ಯಕ್ಷನ್ಸ್ ನೀವೇ ತಗೋಬೇಕು. ಲವರ್ಸ್ ಕಾರ್ಡ್ ಬಂದಿದೆ, ಇಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಕೂಡ ನನಗೆ ಕಾಣ್ತಾ ಇದೆ ಆ್ಯಂಡ್ ತುಂಬ ಪ್ರೀತಿ ಇತ್ತು, ತುಂಬ ರೊಮ್ಯಾನ್ಸ್ ಇತ್ತು, ಒಂದು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ ಈ ಒಂದು ಲವ್ ಲೈಫಲ್ಲಿ. ಬಟ್ ಸ್ಟಿಲ್ ನೋಡಿ, ಒಂದೇನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಜಗಳ ಆಗಿ ಒಂದು ಸಣ್ಣ ಕಾರಣಕ್ಕೆ ಒಂದು ಸ್ಮಾಲ್ ರೀಸನ್ಗೋಸ್ಕರ ನೀವು ಬಿಟ್ಟು ಹೋಗಿರ್ತೀರ. ಬಟ್ ಅಷ್ಟು ದಿನದಲ್ಲಿ ಏನೇನೆಲ್ಲ ಪ್ರೀತಿ ಕಳೆದಿರ್ತೀರ ಕ್ಷಣಗಳನ್ನ, ಅದ್ಯಾವುದು ನಿಮ್ಮ ಮನಸ್ಸಲ್ಲಿರಲ್ಲ. ಜಸ್ಟ್ ಒಂದು ಅವ್ರು ಬಿಟ್ಟು ಹೋಗಿರುವಂತಹ ಒಂದು ನೋವನ್ನೇ ಇಟ್ಕೊಂಡು ಮನಸ್ಸನ್ನು ಹಾಳು ಮಾಡ್ಕೊಳ್ತೀರಾ. ಕಾನ್ಷಿಯಸ್ನೆಸ್ ಇರಲ್ಲ, ವಾಸ್ತವಕ್ಕೆ ಬಂದಿರಲ್ಲ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲ್ಲ, ಓವರ್ ಥಿಂಕಿಂಗ್ ಮಾಡ್ತೀರಾ ಆ್ಯಂಡ್ ಓವರ್ ವೇಟು ಕೂಡ ಇಲ್ಲಿ ಕೆಲವರು ಆಗ್ತಾ ಇದ್ದೀರಾ. ತುಂಬಾ ಮುಂಚೆ ಎಲ್ಲ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇದ್ರಿ ಅಂತ ಕಾಣಿಸುತ್ತೆ. ಈಗ ಏನೂ ಇಲ್ಲ, ನನ್ನ ಲೈಫಲ್ಲಿ ಎಲ್ಲ ಮುಗಿದು ಹೋಯಿತು, ಏನು ಮಾಡಿದರೆ ಏನು ಅನ್ನೋ ರೀತಿ ಬಂದಿದ್ದೀರಾ. ಸೆಲ್ಫ್ ಲವ್ ಕಮ್ಮಿ ಆಗಿದೆ ಕೆಲವ್ರದ್ದು, ಓವರ್ ವೇಟ್ ಆಗ್ತಾ ಇದ್ದೀರಾ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಮೆಂಟಲ್ ಇಲ್ನೆಸ್ ಜಾಸ್ತಿ ಕಾಡ್ತಾ ಇದೆ. ಸೊ ವರ್ಕ್ ಆನ್ ಯುವರ್ ಸೆಲ್ಫ್ ಗೈಸ್. ಸೊ ನಿಮ್ಮ ಲೈಫಲ್ಲಿ ನಿಮಗೆಲ್ಲವೂ ಬೇಕು, ನೀವು ಅಂದ್ಕೊಂಡಿದ್ದು ನಿಮ್ಮ ಪರ್ಸನ್ ಬೇಕು, ಎಲ್ಲ ಬೇಕು ಅಂದರೆ ಹೊಸದಾಗಿ ಲೈಫ್ನ ಸ್ಟಾರ್ಟ್ ಮಾಡಿ. ನಾಳೆಯಿಂದ ಇವತ್ತೇನಾದರೂ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಆ್ಯಸ್ ಅ ಮೋಟಿವೇಶನ್ ರೀಡಿಂಗ್ ಅಂತ ತೊಗೊಳ್ಳಿ. ಬಿಕಾಸ್ ನನಗೆ ನೋಡಿ, ಇವೆಲ್ಲ ನೀವು ಲೆಟ್ ಗೋ ಮಾಡಿದಾಗಲೇ ಇದೆಲ್ಲ ನಿಮಗೆ ಸಿಗುತ್ತೆ. ಓಕೆ, ಸಿಂಪಲ್ಲಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಟ್ರಸ್ಟ್ ಇಟ್ಕೋಬೇಕು. ಯೂನಿವರ್ಸ್ ಇಮ್ಮಿಡಿಯೇಟಾಗಿ ಕೊಡಲ್ಲ, ಬಟ್ ಅವರು ಕೊಟ್ಟಾಗ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ 10 ಪಟ್ಟು ಒಳ್ಳೆ ರೀತಿಯಲ್ಲಿ ಯೂನಿವರ್ಸ್ ನಮಗೆ ಕೊಟ್ಟಿರ್ತಾರೆ. ಓಕೆ, ನನಗೆ ತುಂಬ ಸಾರಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಸೊ ಇವನ್ ನೀವು ಲಾ ಆಫ್ ಅಟ್ರಾಕ್ಷನ್ ಮುಂಚೆಲ್ಲ ಫಾಲೋ ಯಾರು ಮಾಡ್ತಾ ಇರ್ತೀರ, ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಸಮ್ವೇರ್ ಎಲ್ಲೋ ಒಂದು ಕಡೆ ನಿಮಗೆ ಈ ಒಂದು ಏನು ಅಪನಂಬಿಕೆ ಬರ್ತಾ ಇದೆ ಅಥವಾ ಹೊರಗಡೆ ಪ್ರಪಂಚದಿಂದ ಏನೇನು ಕೇಳ್ತಾ ಇದ್ದೀರಾ ಅದನ್ನು ಸ್ವಲ್ಪ ಬಿಡಿ. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ನಿಮ್ಮ ಒಂದು ಮೈಂಡ್ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಇದೆ ಆ್ಯಂಡ್ ನಿಮ್ಮ ಆಜ್ಞಾ ಚಕ್ರ ಬ್ಲಾಕ್ ಇದೆ. ಥರ್ಡ್ ಐ ಚಕ್ರ ಮತ್ತು ಹಾರ್ಟ್ ಚಕ್ರದ ಮೇಲೆ ನೀವು ವರ್ಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಅಥವಾ ಪೆಂಡೆಂಟ್ನ ಯೂಸ್ ಮಾಡಿ ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ. ಓಕೆ, ಲಿಸನ್ ಟು ಸಮ್ ಮೋಟಿವೇಶ್ನಲ್ ಸಾಂಗ್ಸ್. ನಿಮಗಿಷ್ಟ ಆಗಿರುವಂಥ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿ. ಸಮಥಿಂಗ್ ಬಿ ಪಾಸಿಟಿವ್ ಗೈಸ್. ಲೈಫಲ್ಲಿ ಏನೂ ಆಗಿಲ್ಲ, ಎಲ್ಲವೂ ಒಳ್ಳೆಯದೇ ಇದೆ. ನೀವೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಅಳ್ತಾ ಕೂತ್ರೆ, ಕೊರಗ್ತಾ ಕೂತ್ರೆ ಯಾವುದೂ ಆಗೋದಿಲ್ಲ. ಓಕೆ, ಎಲ್ಲವನ್ನು ಹೊರಗೆ ಹಾಕಿ ಎಟ್ಗೋ ಮಾಡಿ ಅಲ್ವಾ. ನೋಡಿ, ಎಲೆ ಒಣಗ್ದಾಗಲೇ ಹೊಸ ಎಲೆ ಆ ಮರದಲ್ಲಿ ಚಿಗಿಯೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ. ಹಾಗೆ ನಿಮ್ಮ ನೋವನ್ನ ಹೊರಗೆ ಹಾಕಿದಾಗಲೇ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.